ಸ್ನೇಹಿತರೆ, ಈಗ ನಾವು ನೋಡ್ತಾ ಇರೋದು ಮೈಸೂರು ಜಿಲ್ಲೆ ತಾಂಡವಪುರ ಬಳಿ ಇರುವ ಹೊಳೆ ದೇವಮ್ಮ ಅನ್ನೋ ಒಂದು ಪ್ರಾಚೀನ ಸ್ಮಾರಕವನ್ನು. ಈ ಸ್ಮಾರಕ ಗದ್ದಿಯ ಬಯಲಿನಲ್ಲಿದೆ. ಇದೊಂದು ಶಕ್ತಿಪೀಠ. ಇದರ ವಿವರಣೆಯನ್ನು ಹಾಗೇ ಕೊಡ್ತಾ ಹೋಗ್ತೀನಿ. ಚಿನ್ನದಂತಹ ಭತ್ತದ ಗದ್ದೆ ಬಯಲಿನಲ್ಲಿರುವಂಥ ಈ ಸ್ಮಾರಕವನ್ನು TVS ಕಂಪನಿ ಜೀರ್ಣೋದ್ಧಾರ ಮಾಡಿದೆ. ದೇಗುಲದ ಮುಂಭಾಗ ಇರುವಂಥ ಕಪಿಲಾ ನದಿ ಮತ್ತು ದೀಪ ಮಂಟಪ. ಈ ದೀಪ ಮಂಟಪದಲ್ಲಿ ಸದಾ ಜ್ಯೋತಿ ಬೆಳಗ್ತಾ ಇರ್ತದೆ. ಅದರ ವಿಶೇಷ ಏನು ಅಂತ ನಾನೀಗ ನಿಮ್ಮ ಮುಂದೆ ಹೇಳ್ತೀನಿ. ಹೊಳೆಯಮ್ಮ ಇದು. ಅಲ್ಲಿ ದೇವಮ್ಮ ಇರೋದು. ಇಬ್ಬರು ಅಕ್ಕ ತಂಗಿರು ಇವರು. ಇಲ್ಲಿ ಒಳಗಡೆ ದೇವಸ್ಥಾನ ಇದೆ, ತೇರಿದೆ, ಕಂಚಿನ ತೇರಿದೆ ಒಳಗಡೆ. ಇಬ್ಬರು ಜಗಳ ಆಗಿ ದೇವಮ್ಮ ಅಲ್ಲಿಗೆ ಬಂದಿರೋದು, ಹೊಳೆಯಮ್ಮ ಒಳಗೆ ಇರೋದು. ಅದಕ್ಕೋಸ್ಕರ ಅಮ್ಮನಿಗೆ ಮೊದಲನೇ ಪೂಜೆ ಇಲ್ಲಿ ಮಾಡಿ, ಎರಡನೇ ಪೂಜೆ ಅಲ್ಲಿ ಮಾಡಬೇಕು. ಅಲ್ಲಿ ಮೊದಲನೇ ಪೂಜೆ ಮಾಡಂಗಿಲ್ಲ, ಬಂತಷ್ಟೇ ಇಲ್ಲಿ ಪೂಜೆ ಮಾಡಿ ಅಲ್ಲೋಗಿ ಪೂಜೆ ಮಾಡೋದು. ಇಬ್ಬರಿಗೂ ಜಗಳ ಆಗಿ ಬಲಗಡೆ ಕಿವಿ ಕಿತ್ತಾಕಿರೋದು. ಕರ್ಕಬರಕ್ಕೋಸ್ಕರನೇ ಕಳಿಸಿ ಅಲ್ಲಿ 10 ಜನ ಅಲ್ಲಿ ಅಕ್ಕಪಕ್ಕದಲ್ಲೇ ಇದ್ದಾರೆ, ಇದ್ದಾರೆ 10 ಜನನು ಅಲ್ಲೇ ಇದ್ದಾರೆ. ಕರ್ಕಬರಕ್ಕಂತ ಕಳಿಸ್ತಾರೆ, ಎಲ್ಲ ಅಲ್ಲಲ್ಲೇ ಉಳಿಸ್ಕೊಂಡು ಅಮ್ಮ ಬರಲಿಲ್ಲ. ಆಗ ಲಾಸ್ಟಲ್ಲಿ ಕೋಪ ಬಂದು ಕಿವಿ ಕಿತ್ತಾಕಿರೋದು. ಅದ ಬಲಗಡೆ ಕಿವಿ ಇಲ್ಲ ಅಮ್ಮನಿಗೆ. ಅದಕ್ಕೋಸ್ಕರ ಇಲ್ಲಿ ಮೊದಲನೇ ಪೂಜೆ ಇಲ್ಲಿ ಮಾಡಬೇಕು. ಇಲ್ಲಿ ಒಳಗಡೆ ದೇವಸ್ಥಾನ ಇದೆ. ಈ ಸ್ಮಾರಕದ ಯಾವುದೇ ಆವರಣ ನೋಡಿದ್ರೂ ಎಷ್ಟು ಸ್ವಚ್ಛವಾಗಿದೆ ಅಂತ ಅಂದರೆ, ಪುರಾತತ್ವ ಮತ್ತು ಪ್ರಾಚ್ಯ ವಸ್ತು ಇಲಾಖೆಗೆ ಇದು ಒಂದು ಪಾಠ ಆಗ್ಬಹುದೇನೋ. ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡವ್ರೆ, ಯಾವುದೇ ಕಾಮಗಾರಿ ಕೂಡ ಎಷ್ಟು ನೀಟಾಗಿ ಮಾಡವ್ರೆ. ಒಂದು ನಮಗೆ ಇವು ಜ್ವಲಂತ ಸಾಕ್ಷಿ. ಧಾರ್ಮಿಕ ದತ್ತಿ ಇಲಾಖೆ ಒಂದು ಫಲಕವನ್ನು ಹಾಕಿದೆ. ಈ ದೇಗುಲದಲ್ಲಿ ಒಂದು ಪ್ರದಕ್ಷಿಣಾ ಪಥ ಇದೆ. ಆ ಪ್ರದಕ್ಷಿಣಾ ಪಥದ ಈಶಾನ್ಯ ಮೋನಿಯಲ್ಲಿ ಸಪ್ತಮಾತೃಕೆಯರ ಶಿಲ್ಪವನ್ನು ನಾವು ಕಾಣಬಹುದು. ಇದೇ ಸಪ್ತಮಾತೃಕೆಯರು. ಹಾಗೆ ಇಲ್ಲಿ ಒಂದು ಮಾಸ್ತಿಕಲ್ಲುಗಳನ್ನು ಕೂಡ ಕಾಣಬಹುದು. ಸಪ್ತಮಾತೃಕೆಯರ ಸನಿಹದಲ್ಲೇ ಒಂದು ಹೀರಭದ್ರನ ಒಂದು ಶಿಲ್ಪವನ್ನು ನೋಡ್ಬೋದು. ಅದಕ್ಕೆ ಒಂದು ಪುಟ್ಟ ಗುಡಿಯನ್ನು ಕೂಡ ನಿರ್ಮಿಸವ್ರೆ. ಪ್ರದಕ್ಷಿಣಾ ಪಥ ಮತ್ತೆ ಜೀರ್ಣೋದ್ಧಾರ ಆಗಿದೆ.
ನೋಡಿ, ಟಿ ವಿ ಎಸ್ ಕಂಪ್ನಿಯವರ ಒಂದು ಕಾಮಗಾರಿಯ ವೈಶಿಷ್ಟ್ಯ ನೋಡಿ, ಎಷ್ಟೊಂದು ಸ್ಪಷ್ಟವಾಗಿ ಮತ್ತು ಸ್ವಚ್ಛವಾಗಿ ಕಾಣಿಸ್ತದೆ ಅಂತಂದರೆ ಪ್ರತಿ ಕೆಲಸದಲ್ಲೂ ಕೂಡ ಶಿಸ್ತು ಎದ್ದು ಕಾಣಿಸ್ತದೆ. ಇದು ಗರ್ಭಗುಡಿಯ ಮೇಲಿನ ಶಿಖರ. ದ್ರಾವಿಡ ಶೈಲಿಯ ಸುರ್ಕಿಗಾರಿಯಲ್ಲಿ ನಿರ್ಮಾಣ ಆಗಿರುವಂಥ ಶಿಖರ ಇದು. ಗರ್ಭಗುಡಿಯ ಎದುರಿಗಿರುವಂತಹ ಬಲಿಪೀಠ. ಇದು ಟಿ ವಿ ಎಸ್ ಕಂಪ್ನಿಯವರು ಜೀರ್ಣೋದ್ಧಾರ ಮಾಡಿರೋದು. ಹಳೆಯ ಪುರಾತನ ಕಾಲದ ದೇವಸ್ಥಾನ. ಮತ್ತು ಮುಜರೆ ಇಲಾಖೆದು ದೇವಸ್ಥಾನ ಇದು. ಅವರು ಇದನ್ನು ಬಂದು ನಾವು ಮಾಡಬೇಕು ಅಂತಂದ್ಬಿಟ್ಟು ಜೀರ್ಣೋದ್ಧಾರ ಮಾಡಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ. ಈಗಲೂ ಮಾಡ್ತಾಯಿದ್ದಾರೆ ಅವರು. ಪ್ರತಿ ಶುಕ್ರವಾರ, ಸೋಮವಾರ, ಶುಕ್ರವಾರ ಜನ ಜಾಸ್ತಿ ಬರೋದಿಲ್ಲ. ವಿಶೇಷ ದಿನ ಅವತ್ತಿಗೆ ಇಲ್ಲಿ ಏನೇ ಒಂದು ಅರ್ಕ ಕಟ್ಕೊಂಡು ಹೋದ್ರು, ಏನೇ ಒಂದು ಎಲ್ಲ ಒಳ್ಳೇದಾಗುತ್ತೆ. ಇಲ್ಲಿ ಮಕ್ಕಳಿಲ್ಲದಿರ್ಬೋದು, ಮದುವಾಗಿ ಆಗ್ಬೋದು, ಎಲ್ರಿಗೂ ಒಳ್ಳೆಯದಾಗಿದೆ. ಇಲ್ಲಿ ತನಕ ಯಾರಿಗೇನು ತೊಂದರೆ ಆಗಿಲ್ಲ ಇಲ್ಲಿಗೆ ಬಂದವಾಗ. ಪ್ರತಿ ಆಷಾಢ ಶುಕ್ರವಾರದಲ್ಲಿ ಇಲ್ಲಿ ಜಾತ್ರೆ ನಡೀತದೆ. ಇಲ್ಲಿ ಕುಂಭಾಭಿಷೇಕ ಮಾಡ್ತಾರೆ. ಅದನ್ನು ಬಿಟ್ಟರೆ ನೆಕ್ಸ್ಟು ವಿಜಯದಶಮಿ ದಿನಕ್ಕೂ ಅವತ್ತಿಗೂ ಕುಂಭಾಭಿಷೇಕ ಮಾಡಿ ಟಿ ವಿ ಎಸ್ ಕಂಪ್ನಿಯಿಂದ ಎಲ್ಲ ಪ್ರಸಾದ ಎಲ್ಲ ಕಳಿಸ್ಕೊಡ್ತಾರೆ. ಎಲ್ಲ ಇಲ್ಲೇ ಮಾಡ್ತಾರೆ. ಎಲ್ಲ ಸಾವಿರಾರು ಜನ ಬರ್ತಾರೆ ಇಲ್ಲಿಗೆ ಅವತ್ತಿಗೆ. ಆಗ ಬಂದು ಮಾಡ್ತಾರೆ, ಜನನೂ ಬರ್ತಾರೆ. ಆ ತಾಯಿನ ನಂಬಿ ಈಗ ಆ ತಾಯಿ ಯಾರಿಗೂ ಏನೂ ತೊಂದರೆ ಇದಾಗಿಲ್ಲ, ಎಲ್ರಿಗೂ ಒಳ್ಳೇದಾಗಿದೆ. ಜಾಸ್ತಿ ಬರೋದೇ ಮದುವಾಗಿಲ್ಲ, ಮಕ್ಕಳಾಗಿಲ್ಲ ಅಂತನವರೇ ಜಾಸ್ತಿ ಬರೋದು. ಆ ಅಮ್ಮನಿಗೆ ಬಂದು ಇಲ್ಲಿ ಹರಕೆ ಹೊತ್ಕೊಂಡ್ರೆ ಸಾಕು, ಎಲ್ಲ ಒಳ್ಳೇದಾಗುತ್ತೆ. ಈ ಸ್ಮಾರಕದ ಬಳಿ ಒಂದು ಪುರಾತನವಾದ ನೇರಳೆ ಮರ ಇದೆ. ಬಹುಶಃ ಹೆಚ್ಚು ಕಡಿಮೆ ಇದು ಒಂದು 600-700 ವರ್ಷದ ಹಿಂದಿಂದು ಅಂತ ಕಾಣಿಸ್ತದೆ. ಬಹುಶಃ ಹಾಗೇ ಇದೆ. ಮತ್ತೆ ದೇಗುಲದ ಸನಿಹದಲ್ಲೇ ಇದು ಕೂಡ ಪುರಾತನವಾದಂಥ ಒಂದು ಬಸರಿ ಮರ. ಇಡೀ ದೇಗುಲ ಇರೋದು ಗದ್ದೆಯ ಬಯಲು ಒಳಗಡೆ. ಎಲ್ಲಿ ನೋಡಿದ್ರು ಚಿನ್ನದ ಬಣ್ಣದ ಭತ್ತದ ಗದ್ದೆಗಳು. ಎಲ್ಲ ಕಟಾವಿಗೆ ಬಂದು ರೆಡಿಯಾಗಿ ನಿಂತಿದೆ. ಇಂತಹ ಭತ್ತದ ಗದ್ದೆ ಬಯಲಿನಲ್ಲಿ ಈ ಒಂದು ಅಪರೂಪದ ಪ್ರಾಚೀನ ಸ್ಮಾರಕ ಇದೆ. ಈ ದೇಗುಲಕ್ಕೆ ಹೋಗೋಕ್ಕೆ ರಸ್ತೆ ಇಲ್ಲ. ಆದರೆ ಇಲ್ಲಿ ರೈತರು ತಮ್ಮ ಬದುವಿನ ಮೇಲೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ. ಅಲ್ಲಿ ಪುಟ್ಟ ಪುಟ್ಟ ಕಲ್ಲುಗಳನ್ನು ಹಾಕೋರು. ನೋಡಿ, ಈ ಥರ ಇದೆ. ಸುಮಾರು ಒಂದು 100 ಮೀಟ್ರ್ ಕ್ರೈಸಿದ್ರೆ ನಾವು ದೇವಾಲಯದ ಸಮೀಪಕ್ಕೆ ಬರ್ಬೋದು. ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೆಳೆಯರೆ. ಮತ್ತೆ ಮುಂದೊಂದು ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ನಮಸ್ಕಾರ. ಸುಧನ್ವ ಟಿ ವಿಯನ್ನು ಬೆಂಬಲಿಸಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.